ಬಾರ ಬೇಗ. ಅವಿನಾಶ್ ಸರ್, ಇನ್ನು ಎಷ್ಟು ದೂರ ಹಿಂಗೆ ನಡ್ಕೊಂಡೋದ್ರೆ ಮನೆ ಬಂದ್ಬಿಡುತ್ತಾ ಅಂತ. ಇನ್ನೊಂದು 5 ನಿಮಿಷ ಅಷ್ಟೇ, ಬಾ ಹೊರಡು. ಸರ್ 20 ನಿಮಿಷದಿಂದ 5 ಹೇಳ್ತಿರಲ್ಲ ಸರ್, ನೋಡ್ತೀರಿ ನನ್ನ ಕಾಲುಗಳು ನಿಮ್ಗೆ ಶಾಪ ಹಾಕುತ್ತೆ. ಬಾರ ಸುಮ್ಮನೆ. ಹಾ ನಿಜ ಅಂತ ನೋಡಿದ್ರ ಫೋನ್ ಬಂತು. ಕುಕ್ತಂಗೆ ನಾಗರಾಜಣ್ಣ ಎಲ್ಗ ಹೋದ್ರಿ? ನಿನ್ ಹೊಟ್ಟೆಗೆ ಬಿರಿಯಾನಿ ಬೀಳೋ ಭಾಗ್ಯ ಇಲ್ಲ. ಸ್ಕೂಟಿ ತಗೊಂಡ್ ಸೀದಾ ಬಂದ್ಬಿಡವ. ಎಲ್ಲಿಗೆ? ಐಸ್ ಕ್ರೀಮ್ ಅಂಗಡಿಗೆ. ಐಸ್ ಕ್ರೀಮಾ? ಅಣ್ಣ ಅದೆಲ್ಲ ಏನು ಬೇಡ, ಈಗಾಗ್ಲೇ ಲೇಟ್ ಆಗಿದೆ, ಬನ್ನಿ ಮನೆಗೆ ಹೋಗೋಣ. ಯಾವುದು ನನ್ನ ಕೈಯಲ್ಲಿ ಇಲ್ಲ ಕಣವ. ವಿಧಿ ವಿಧಿ ಕಣವ, ನಿನಗೂ ಬೇರೆ ಆಯ್ಕೆ ಇಲ್ಲ. ಗಾಡಿ ತಗೊಂಡ್ ಸೀದಾ ಬಾ. ಯಾವ್ದನ್ನು ನೇರವಾಗಿ ಹೇಳಿ ಅಭ್ಯಾಸನೇ ಇಲ್ವಾ? ಸರಿ, ಎಲ್ ಬರ್ಬೇಕು ಹೇಳಿ, ನಿಮ್ಮನ್ನ ಅಲ್ಲಿಗೆ ಬಂದು ವಿಚಾರಿಸ್ಕೊತೀನಿ. ರೋಡ್ ಕೊನೆಯಲ್ಲಿರೋ ಐಸ್ ಕ್ರೀಮ್ ಅಂಗಡಿಗೆ ಬಂದ್ಬಿಡು. ಹುಷಾರು, ಇಡ್ಲಾ? ಯಾರನ್ನ ಹುಡುಕ್ತಾ ಇದ್ದೀರಾ? ನಮ್ಮ ಅಣ್ಣನ್ನ. ನಿಮ್ಮ ಅಣ್ಣನ? ಅಣ್ಣ ಅಂದ್ರೆ ಪರವಾಗಿಲ್ಲ ಬಿಡಿ. ಎಲ್ಲಿ ಅಣ್ಣ? ಇಲ್ಲಿಲ್ಲ, ಅವ್ರು ಬೇರೆ ಕಡೆ ಇದ್ದಾರೆ, ನಾನು ಹೊಡ್ತೀನಿ, ಬಾಯ್. ರೀ ನಿಲ್ರಿ, ರೀ 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 ತಗೊಂಡಿರೋ ಜುಮ್ಕಿನ ಕೈಯಲ್ಲಿ ಹಾಕಿಟ್ಕೊಂಡಿದ್ದೀರಾ? ಹಾಕೊಳ್ಳಿ. ಕೊಟ್ಟಿದ ತಕ್ಷಣ ಹಾಕೋಬೇಕು ಅಂತ ರೂಲ್ಸ್ ಇದೆಯಾ? ತಗೊಂಡಿರೋದು ಹಾಕೊಳ್ಳೋಕೆ ಅಲ್ವಾ? ಇನ್ನೊಂದಿನ ಹಾಕ್ತೀನಿ ಬಿಡಿ. ಆದ್ರೆ ನಾನು ಇರೋದಿಲ್ವಲ್ಲ ನೋಡೋದಕ್ಕೆ. ನಾನು ಆರಿಸಿರೋದು ಹೇಗ್ ಕಾಣತ್ತೆ ಅಂತ ನೋಡ್ಬೇಕಲ್ವಾ? ಹಾಕ್ದಾಗ ಹೇಳ್ ಕಳಿಸ್ತೀನಿ, ಆಗ ಬಂದು ಕಿವಿ ನೋಡ್ಕೊಂಡು ಹೋಗಿ. ಈ ಹುಡ್ಗಿರ್ಗೆ ಎಷ್ಟು ಕೊಬ್ಬಲ್ವಾ? ಹಾ, ಈ ಹುಡ್ಗಿರ್ಗೆ ವೆರೈಟಿ ಜ್ಯುವೆಲ್ರಿ ಸಿಗತ್ತೆ ಅಂತ ತಾನೆ ಅಷ್ಟೊಂದು ಕೊಬ್ಬು. ಕಿವಿಗ್ ಜುಮ್ಕಿ, ಮೂಗುಗೆ ಮೂಗುತಿ, ಕಾಲಿಗೆ ಕಾಲ್ಗೆಜ್ಜೆ, ಇದೆಲ್ಲ ಇದೆ. ಅದಕ್ಕೆ ಅಲ್ವಾ ಆಮೇಲೆ ಹಾಕೊಂಡು ನೋಡಿದ್ರೆ ಆಯ್ತು ಅಂತ ಬಿಟ್ಬಿಡ್ತೀರಾ ಅಲ್ವಾ? ಅದಕ್ಕೆ ಯಾಕೆ ಅಷ್ಟೊಂದು ಹೊಟ್ಟೆ ಹೊರ್ಕೋತಾ ಇದ್ದೀರಾ? ನೀವು ಹಾಕೊಳ್ಳಿ, ಯಾರು ಬೇಡ ಅಂದ್ರು? ನಾನಾ? ಹ್ಞೂ, ಈಗೆಲ್ಲ ಅದೇ ಟ್ರೆಂಡ್ ಅಲ್ವಾ? ವಿಜಯ್ ದೇವ್ರಕೊಂಡ ಮದ್ವೆಲ್ ನೋಡಿಲ್ವಾ ಎಷ್ಟು ಚೆನ್ನಾಗಿ ಚಿನ್ನ ಹಾಕೊಂಡಿದ್ರು? ನಾನು ಆ ತರ ಖಡ್ಗ, ಕತ್ತಿಗೆ 4 ಸರ ಹಾಕೊಂಡ್ರೆ ಪುರಾತತ್ವ ಡಿಪಾರ್ಟ್ಮೆಂಟ್ ಅವರು ಹಳೆ ವಸ್ತು ಅಂತ ನನ್ನ ಸೇರ್ಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೆಲ್ಲ ಮಾಡ್ಬೇಕು ಅಂತ ಏನಿಲ್ಲ. ಕಿವಿ ಚುಟ್ಸೋದು, ಕೈ ಕಡ ಹಾಕೋದ್ ಮಾಡ್ಬೋದು. ಕಿವಿಗ್ ಚುಚ್ಸೋದು ನನಗೂ ಆಸೆ ಇದೆ. ಚುಚ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದಾ? ಚೆನ್ನಾಗಿ ಕಾಣಿಸ್ಬೋದು. ಯಾವುದು, ರಿಂಗಾ? ಇಲ್ಲ ಇಲ್ಲ, ರಿಂಗ್ ಎಲ್ಲ ಹಾಕೊಂಡ್ರೆ ಮಂಗನ್ ತರ ಕಾಣ್ಬೋದು. ಅದಕ್ಕಿಂತ ಸಣ್ಣದು ಟಿಕ್ಕಿ ನೋಡ್ಬೋದು. ಯು ಮೀನ್ ಟಿಕ್ಕಿ ಪೂರಿನಾ? ರೀ, ಸ್ಟಡ್ ರೀ. ಓ ಸ್ಟಡ್ಡಾ? ಅದೇ ಸ್ಟಡ್ ಹಾಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಾ? ಚುಟ್ಸಿದ್ರೆ ತಾನೇ ಹೇಗ್ ಕಾಣುತ್ತೆ ಅಂತ ಗೊತ್ತಾಗೋದು. ನೀವ್ ಹೇಳಾದ್ಮೇಲೆ ಚುಚ್ಸನ ಬಿಡಿ, ದಾರಿ ನೀವೇ ತೋರಿಸ್ಬೇಕು. ನಾನಾ? ಫ್ರೆಂಡ್ ಅಂದ್ಮೇಲೆ ಹೆಲ್ಪ್ ಮಾಡ್ಬೇಕಲ್ವಾ? ಆ ಅಧಿಕಾರದಿಂದ ಕೇಳ್ತಿದ್ದೀನಿ, ಹೇಳಿ ಎಲ್ಲಿ ಕಿವಿ ಚುಚ್ಸ್ಕೊಳ್ಳಿ? ಅದನ್ನು ನಾನೇ ಹೇಳ್ಬೇಕಾ? ಈಗ ನೀವ್ ನನ್ನ ಫ್ರೆಂಡ್ ಅಲ್ವೋ? ಅಯ್ಯೋ, ನೀವ್ ಮತ್ತೆ ಶುರು ಮಾಡ್ಕೋಬೇಡಿ. ನಿಮ್ಗೆ ಅಡ್ರೆಸ್ ತಾನೇ ಬೇಕು, ಕಳಿಸ್ತೀನಿ. ಅಲ್ಲಿಗೆ ಹೋಗಿ ನೋವಾಗ್ತಿರೋ ಹಾಗೆ ಕಿವಿ ಚುಚ್ಚಿಸ್ತಾರೆ. ಸರಿ, ಯಾವಾಗ ಹೋಗೋಣ? ನಾನು ಅಡ್ರೆಸ್ ಕೊಡ್ತೀನಿ ಅಂದಿದ್ದು, ಕರ್ಕೊಂಡು ಹೋಗ್ತೀನಿ ಅಂದಿಲ್ಲ. ಅದೇಗಾಗತ್ತೆ? ನನ್ನ ಆಸೆನ್ ಮತ್ತೆ ನೆನ್ಪು ಮಾಡಿ ಮೋಟಿವೇಶನ್ ಕೊಟ್ಟಿದ್ದೀರಾ. ಜೊತೆಗ್ ಧೈರ್ಯಕ್ಕೆ ಬರ್ಬೇಕಲ್ವಾ? ಅಂದ್ರೆ ಕಿವಿ ಚುಚ್ಚುವಾಗ ಯಾರ ಜೊತೆಗ್ ಧೈರ್ಯಕ್ಕೆ ಅಂತ ಇರ್ಬೇಕಲ್ವಾ? ಅದಕ್ಕೆ ನೀವ್ ನನ್ನ ಜೊತೆ ಬನ್ನಿ. ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಫ್ರೆಂಡಿಗೆ ಇಷ್ಟೂ ಮಾಡಲ್ವಾ? ನಿಮ್ ಈ ಆಟಕ್ಕೆ ನಾನಿಲ್ಲ, ನನ್ನ ಬಿಟ್ಬಿಡಿ. ರೀ, ನೀವೀಗ ಹೋದ್ರೆ ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ. ಅಷ್ಟೇನಾ? ಹಾಗಾದ್ರೆ ಸರಿ. ಹಾಗಾದ್ರೆ ಕಿವಿ ಚುಚ್ಚಕ್ ಹೆಲ್ಪ್ ಮಾಡಲ್ವಾ? ಇಲ್ಲ ಇಲ್ಲ ಇಲ್ಲ. ಅಂದ್ರೆ ನಮ್ ಫ್ರೆಂಡ್ಶಿಪ್ ಇಲ್ಲಿಗೆ ಕಟ್ಟಾ? ಹಾಗೆ ಹೇಳ್ತಾ ಇರೋದು ನೀವು, ನಾನಲ್ಲ. ಹೆಲ್ಪ್ ಮಾಡಲ್ಲ ಅಂದ್ರೆ ಮತ್ತೆ ಮೀಟು ಮಾಡಬೇಡಿ. ನಾನೇ ನಿಮ್ಮನ್ ಬೇಕು ಅಂತ ಮೀಟ್ ಮಾಡಿದ್ದಲ್ಲ, ಅಕಸ್ಮಾತಾಗಿ ಸಿಕ್ಕಿದ್ದು, ಮತ್ತೆ ಸಿಗಲ್ಲ ಬಿಡಿ. ಒಂದ್ ವೇಳೆ ಮತ್ತೆ ಸಿಕ್ಕಿದ್ರೆ ಕಿವಿ ಚುಚ್ಚಿಸ್ತೀರಾ? ಹಾಗಿದ್ರೆ ಖಂಡಿತ ಸಿಗಲ್ಲ. ಮಾತ್ ಮೀರಿದೆ ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ. ಮತ್ತೆ ಸಿಕ್ಕರೆ ತಾನೆ ಆಣೆ ಮಾತು. ಸಿಗಲ್ಲ. ಮತ್ತೆ ಸಿಕ್ಕೇ ಸಿಗ್ತೀವಿ. ಸಣ್ಣ ಸಲಿಗೆ ಸಾಕು ನನಗೆ ನಿನ್ನ ಜೊತೆಯಲ್ಲಿ, ನಿನ್ನ ಕಥೆಯಲ್ಲಿ, ನಿನ್ನ ಮನಸ್ಸಲ್ಲಿ. ಸೋಸಕ್ಕೆ ತಗೊಳ್ಳಿ ಸರ್, ನಿಮ್ಕೋಸಂ. ಏನು ಪ್ರಶಾಂತನಾ?